ಮಾಜಿ ಸಚಿವ ಶ್ರೀರಾಮುಲು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕಾರವಾಗಿ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಸರ್ಕಾರ ಮಾಡೋದನ್ನ ವಿಮರ್ಶೆ ಮಾಡುವಂಥದ್ದು ರಾಜಕಾರಣಿಗಳ ಕೆಲಸ, ನಾಯಕರ ಕೆಲಸ. ರಾಮುಲು ಅವರು ಮಂತ್ರಿಯಾಗಿ ಕೆಲಸ ಮಾಡಿದವರು ಏನು ಮಾತನಾಡಬೇಕು ಅನ್ನೋದು ತಿಳಿದುಕೊಂಡು ಮಾತನಾಡಬೇಕು. ಬೆಂಗಳೂರಿನಲ್ಲಿ ಸಚಿವ ಬೋಸರಾಜು ಅವರು ರಾಮುಲು ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶ್ರೀಮಾನ್ ರಾಮುಲು ಅವರು ಮಂತ್ರಿಯಾಗಿ ಕೆಲಸ ಮಾಡಿ 3-4 ಬಾರಿಗೆ MLA ಆಗಿರ್ತಕ್ಕಂಥವ್ರು ಏನೇ ಮಾತಾಡಬೇಕಾದ್ರೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಯಾವ ವಿಷಯದ ಬಗ್ಗೆ ಮಾತನಾಡಬಾರ್ದು ಎಂಬುದು ಅವರು ತಿಳ್ಕೊಂಡು ಮಾತಾಡಬೇಕಾಗಿತ್ತು. ಇವತ್ತು ಅವರು ಮಾತಾಡಿರೋದ್ರಿಂದ ವೀರಾವೇಶದಿಂದ ಮಾತಾಡಿಬಿಟ್ರು. ಮಾತಾಡಿರೋದ್ರಿಂದ ಇವತ್ತು ಇಡೀ ಆ ಕುಟುಂಬದ ಹುಡುಗಿನ ಕುಟುಂಬದ ಪರಿಸ್ಥಿತಿ ಇವತ್ತು ಏನಾಗ್ತದೆ, ಏನೋ ಹೇಳಲಿಕ್ಕೆ ಹೋಗಿ ಯಾವುದೋ ಆಪಾದನೆ ಮಾಡಬೇಕು ಸರ್ಕಾರ ಮೇಲೆ ಅಂತೇಳಿ ಮಾತಾಡೋದ್ರಿಂದ ಇವತ್ತು ಪರಿಸ್ಥಿತಿ ಏನಾಗುತ್ತೆ ಎಂಬುದು ಎಲ್ಲ ತಿಳ್ಕೊಳ್ಳಾರೆ. ಇಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ FIR ಮಾಡಬೇಕಾಗ್ತದೆ, FIR ಮಾಡಬೇಕು, ಮತ್ತೊಂದು ಮಾಡಬೇಕು. ಅವರು ಕಾನೂನು ಪ್ರಕಾರ ಮಾಡಿರ್ತಾರೆ. ಸಹಜವಾಗಿ ಅವರು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಕ್ರಿಟಿಸೈಸ್ ಮಾಡೋದೇ ಅವರ ಪ್ರಯತ್ನ ಇರ್ತದೆ.